ನಮಸ್ಕಾರ ಸ್ನೇಹಿತರೆ, ಪರ್ವ ಟಿವಿಗೆ ಸ್ವಾಗತ. ನಾನು ಮಾದರಹಳ್ಳಿ ರಾಜು. ಸ್ನೇಹಿತರೆ, ನಮ್ಮ ಮಂಡ್ಯ ಜಿಲ್ಲೆಯ ಒಂದು ಅತ್ಯದ್ಭುತವಾದಂಥ ಕೆರೆ ಸೂಳೆಕೆರೆ. ಆ ಕೆರೆಗೆ ಸಂಬಂಧಪಟ್ಟಂತೆ ನಾವೀಗ ಆಲ್ರೆಡಿ 3 ಸಂಚಿಕೆಯನ್ನು ಸ್ಟೋರಿ ಮಾಡಿದ್ದೀವಿ. ಅಲ್ಲಿ ಏನೇನು ಲೋಪ ಆಗ್ತಿದೆ, ಯಾವ ರೀತಿ ಮಾಡಬೇಕಿತ್ತು, ಯಾವ ಮಾಡ್ತಿಲ್ಲ ಅಂತ ಹೇಳೋದ್ರ ಬಗ್ಗೆ ಹೇಳಿದ್ದೀವಿ. ಅಲ್ಲಿ ಮೊದಲ ಸಂಚಿಕೆಯಿಂದ ನಾವು ಹೇಳ್ಕೊಬರ್ತಿರೋದು ಫ್ರೀ ಲೆವೆಲ್ ಅಂತ. ಫ್ರೀ ಲೆವೆಲ್ ಅಂದರೆ ಎಷ್ಟೋ ಜನಕ್ಕೆ ಏನು ಫ್ರೀ ಲೆವೆಲ್ ಅಂತ ಒಂದು ಗೊಂದಲ ಇದೆ. ಅದನ್ನು ತಿಳಿಸೋಕ್ಕೋಸ್ಕರ ನಾವೀಗ ಕರ್ನಾಟಕದ ಬಾರ್ಡ್ರ್ ತಮಿಳುನಾಡಿಂದ ಕೇವಲ 6 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಭೀಮಗೊಂಡನಹಳ್ಳಿ ಕೆರೆಗೆ ಬಂದಿದ್ದೀವಿ. ಇಲ್ಲಿ ನೋಡಿ, ಫ್ರೀ ಲೆವೆಲ್ ಅಂತಂದರೆ ಅಲ್ಲಿ ಕಾಣಿಸ್ತಿದೆಯಾ, ಅದನ್ನು ಗಮನಿಸಿ. ಒಂದು ಕೆರೆಯ ಎಷ್ಟು ಹೂಳೆತ್ತೀವಿ ಅಥವಾ ಮಣ್ಣು ಎತ್ತುತ್ತೀವಿ ಅನ್ನೋದಕ್ಕೆ ಆ ರೀತಿ ಒಂದು ನಡುಗಡ್ಡೆನ ಬಿಡ್ತಾರೆ. ಅದನ್ನು ಫ್ರೀ ಲೆವೆಲ್ ಅಂತ ಹೇಳ್ತಾರೆ. ನಮ್ಮ ಸೂಳೆಕೆರೆಯಲ್ಲಿ ಆ ರೀತಿ ಕಾಮಗಾರಿ ಮಾಡ್ತಿಲ್ಲ. ಯಾಕೆ ಅಂತ ಗೊತ್ತಿಲ್ಲ. ಸೊ ಮೇಯ್ನ್ ಜೊತೆಗೆ ಸುತ್ತಮುತ್ತ ಏರಿನ ಗಮನಿಸಿ. ಅಲ್ಲಿ ಮಾಡ್ತಿರ್ತಕ್ಕಂಥ ಏರಿಗೂ ಇಲ್ಲಿ ಮಾಡ್ತಿರ್ತಕ್ಕಂಥ ಏರಿನೂ ನೀವು ಗಮನಿಸ್ಬೋದು. ಔಟ್ಫ್ಲೋಗೆ ಮತ್ತು ಇನ್ಫ್ಲೋಗೆ ಯಾವ ರೀತಿ ಮಾಡ್ತಿದ್ದಾರೆ ಅಂತ. ಅದು ಶಾಸಕ ಉದಯ್ ಅವರು ದಯವಿಟ್ಟು ಇದ್ರ ಕಡೆ ಗಮನ ಹರಿಸ್ಬೇಕು. ನಾವು ಇಲ್ಲಿಗೆ ತನಕ ಬಂದಿರೋ ಉದ್ದೇಶ ಏನಂತ ಅಂದರೆ, ಒಂದು ಕಾಮಗಾರಿ ಯಾವ ರೀತಿ ಇರಬೇಕು ಅಂತ ಒಂದು ಸಮಿತಿನ ರಚನೆ ಮಾಡಿ ಆ ನಿಟ್ಟಿನಲ್ಲಿ ಕಾಮಗಾರಿ ಮಾಡಿ ಅಂತ ನಾವು ಹೇಳಿದ್ರು ಅವ್ರು ಕಿವಿಗೆ ಹಾಕೊಳ್ತಿಲ್ಲ. ಅದನ್ನು ತಿಳಿಸೋಕ್ಕೋಸ್ಕರ. ಯಾಕೆ ಅಂದರೆ ಇಲ್ಲಿಯ ಯಾರೋ ಒಬ್ಬರು ಸ್ಥಳೀಯರು ನಮ್ಮ ಯೂಟ್ಯೂಬ್ ಚಾನಲ್ನ ಗಮನಿಸಿ, ಸರ್ ನಮ್ಮ ಕೆರೆನ ಈ ರೀತಿ ಮಾಡ್ತಿದ್ದಾರೆ, DK ಶಿವಕುಮಾರ್ ಅವರು ಹೋಬಳಿ ಇದು ಈ ರೀತಿ ಮಾಡ್ತಿದ್ದಾರೆ ಅಂತ ಹೇಳಿದ್ದಕ್ಕೋಸ್ಕರ ನಾವು ಇಲ್ಲಿಗೆ ಬಂದಿದ್ದೀವಿ. ಒಂದು ನಿಜವಾಗಿಯೂ ಒಂದು ಉತ್ತಮವಾದ ಕಾಮಗಾರಿ ಇಲ್ಲಿ ಮಾಡ್ತಿದ್ದಾರೆ. ಆ ಕಾಮಗಾರಿನ ತೋರಿಸ್ಬೇಕು ಅನ್ನೋ ಕಾರಣಕ್ಕೆ ಉದಯ್ ಅವ್ರಿಗೆ ತೋರಿಸ್ಬೇಕು, ಜೊತೆಗೆ ಅಲ್ಲಿ ಯಾರು ಇಂಜಿನಿಯರ್ ಇದ್ದಾರೆ ಅವ್ರಿಗೆ ತೋರಿಸ್ಬೇಕು. ಮತ್ತು ಈಗ ಅಲ್ಲಿ ಕಾಮಗಾರಿ ಮಾಡ್ತಿರ್ತಕ್ಕಂಥ ಗುತ್ತಿಗೆದಾರ ದಿನೇಶ್ ಅಂತ, ಮತ್ತು ಅಲ್ಲಿ ಇಂಜಿನಿಯರ್ ಪ್ರಶಾಂತ್ ಅಂತ, ಅವರು ದಯವಿಟ್ಟು ಗಮನಿಸಬೇಕು. ಒಂದು ಕಾಮಗಾರಿ ಯಾವ ರೀತಿ ನಡೀತಿದೆ ಅನ್ನೋದನ್ನು ದಯವಿಟ್ಟು ನೀವು ನೋಡ್ಕೊಳ್ಳಿ. ನೋಡಿ ಸ್ನೇಹಿತರೆ, ಈ ಕೆರೆನ ಎಷ್ಟು ಹೂಳೆತ್ತಿದ್ದಾರೆ ಅಥವಾ ಮಣ್ಣು ತೆಗೆದಿದ್ದಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಇದು ಸಾಕ್ಷಿ ಗುಡ್ಡೆ. ಫ್ರೀ ಲೆವೆಲ್ ಅಂತ ನಾವು ಅವತ್ತಿಂದ ಹೇಳ್ತಿದ್ದೀವಲ್ಲ, ಇದನ್ನೇ ಹೇಳಿದ್ದು. ಈಗ ನನ್ನ ಹೈಟ್ ಎಷ್ಟಿದೆ ಅಷ್ಟನ್ನ ಇಲ್ಲಿ ಗುಡ್ಡೆ ಇದೆ. ಅದ್ರ ಕೆಳಗಡೆ ತನಕ ಮಣ್ಣನ್ನು ತೆಗೆದಿದ್ದಾರೆ, ಹೂಳನ್ನು ತೆಗೆದಿದ್ದಾರೆ. ಇದನ್ನು ನಾವು ಹೇಳ್ತಿರೋದು. ನಾವು ಬೇರೆ ಏನೋ ಶಾಸಕರ ವಿರುದ್ಧವಾಗಲಿ ಅಥವಾ ಇಂಜಿನಿಯರ್ ವಿರುದ್ಧವಾಗಲಿ ಯಾರ್ದೋ ವಿರುದ್ಧ ಮಾತಾಡ್ತಿಲ್ಲ. ಈ ಥರದ್ದು ಒಂದು ಸಾಕ್ಷಿ ಗುಡ್ಡೆನ ಅಲ್ಲಿ ಉಳಿಸಿ ಅಂತ ನಾವು ಹೇಳ್ತಿರೋದು. ಇದನ್ನು ಮಾಡಬೇಕು. ಅದು ಬಿಟ್ಟು ಸುಮ್ಮನೆ ಬೇಕಾಬಿಟ್ಟು ಯಾವುದೋ ಒಂದು ಕಡೆ ಗುಂಡಿ ಮಾಡೋದು, ಮತ್ತೊಂದು ಕಡೆ ಅವ್ರಿಗೆ ಅಲ್ಲಿ ಎಲ್ಲಿ ಒಳ್ಳೆ ಕಡೆ ಮಣ್ಣು ಸಿಗುತ್ತೆ ಆ ಮಣ್ಣನ್ನು ತಗೊಂಡು ಇದು ಮಾಡೋದು. ಇಡೀ ಕೆರೆನ ಸುತ್ತ ಗಮನಿಸಿ ನೀವು. ಮತ್ತು ಅಲ್ಲಿ ನೋಡಿ, ಎಲ್ಲೂ ಸಾಕ್ಷಿ ಗುಡ್ಡೆ ಇದೆ. ಇದನ್ನು ಫ್ರೀ ಲೆವೆಲ್ ಅಂದರೆ ನಿಮ್ಗೆ ಅರ್ಥ ಆಗಲ್ಲ. ಇದು ಸಾಕ್ಷಿ ಗುಡ್ಡೆ ಅಂತಲೇ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಈಗ, ಯಾಕೆಂದ್ರೆ ಅರ್ಥ ಆಗಲಿ ಅಂತ. ಅಲ್ಲೂ ಗುಡ್ಡೆ ಇದೆ, ಅಲ್ಲೂ ಗುಡ್ಡೆ ಇದೆ, ಇನ್ನೂ ಸುತ್ತಮುತ್ತ ಅಲ್ಲಿ ಗಮನಿಸಿ, ಅಲ್ಲೂ ಗುಡ್ಡೆ ಇದೆ, ಎಲ್ಲ ಕಡೆ ಇದೆ. ಹಿಂಗಿದ್ಮೇಲೆ ಇದನ್ನು ನಾವು ಕೇಳ್ತಿರೋದು, ಫ್ರೀ ಲೆವೆಲ್ ಯಾಕೆ ನೀವು ಮಾಡ್ತಿಲ್ಲ ಸೂಳೆಕೆರೆನಲ್ಲಿ ಅಂತ. ಇದನ್ನು ಮಾಡಿ. ಇದನ್ನು ಯಾರೋ ಸ್ನೇಹಿತರು ಗಮನಿಸಿ ಹೇಳಿದ್ದಕ್ಕೋಸ್ಕರ ಫ್ರೀ ಲೆವೆಲ್ ಅಂತಂದರೆ ಏನು ಅಂತ ಕ್ವಶನ್ ಮಾಡ್ತಾರೆ ಅನ್ನೋಕ್ಕೋಸ್ಕರ ಇಲ್ಲಿ ತನಕ ನಾವು ಬಂದಿದ್ದೀವಿ. ಇದನ್ನು ಗಮನಿಸಿ. ಇಷ್ಟನ್ನ ಹೂಳು ಇಲ್ಲಿ ಎತ್ತಿದ್ದಾರೆ ಅಂತಂದರೆ ಈ ರೀತಿ ಕಾಮಗಾರಿನ ಮಾಡಬೇಕು. ಗಮನಿಸಿ, ಇಡೀ ಕೆರೆನ ಗಮನಿಸಿ. ಎಲ್ಲೂ ಆಳವಾಗಿ ಅಥವಾ ಇನ್ನೊಂದು ರೀತಿಯಲ್ಲಿ ಕಾಮಗಾರಿ ಮಾಡಿಲ್ಲ. ಎಷ್ಟೆಷ್ಟು ಎತ್ತಬೇಕು ಆ ರೀತಿ ಕಾಮಗಾರಿ ಮಾಡ್ತಿದ್ದಾರೆ. ಇದು ಏನಕ್ಕೆ ಈ ರೀತಿ ಮಾಡ್ತಾರೆ ಅಂತಂದರೆ, ಎಷ್ಟು ನಾವು ಕಾಮಗಾರಿ ಮಾಡಿದ್ದೀವಿ, ಅದಕ್ಕೆ ಎಷ್ಟು ಬಿಲ್ ಮಾಡಬೇಕು, ಅದನ್ನು ಇಂಜಿನಿಯರ್ಗಳು ಬಂದು, ಸಂಬಂಧಪಟ್ಟ ಇಲಾಖೆ ಇಂಜಿನಿಯರ್ಗಳು ಬಂದು ಗಮನಿಸಿ ಬಿಲ್ ಮಾಡ್ತಾರೆ. ಇದು ಸಾಕ್ಷಿ ಗುಡ್ಡೆ ಅಂತ ಹೇಳ್ಬೇಕು. ಇದಕ್ಕೆ ಬಿಲ್ ಮಾಡಲಿಕ್ಕೋಸ್ಕರ ಇದು ಒಂದು ಸಾಕ್ಷಿ. ಜೊತೆಗೆ ಎಷ್ಟು ಕಾಮಗಾರಿನ ಯಾವ ರೀತಿ ಮಾಡಬೇಕು ಅನ್ನೋದಕ್ಕೊಂದು ಸಾಕ್ಷಿ ಇದು. ಇದನ್ನು ಸೂಳೆಕೆರೆಯಲ್ಲಿ ಮಾಡ್ತಿಲ್ಲ. ದಯವಿಟ್ಟು ಉದಯ್ ಅವರೇ, ನಿಮಗೆ ತಿಳಿಸ್ಲಿಕ್ಕೋಸ್ಕರ ನಾವು ಇಲ್ಲಿ ತನಕ ಬಂದಿದ್ದೀವಿ, ಬೇರೆ ಉದ್ದೇಶ ಏನಿಲ್ಲ. ಇಲ್ಲಿಂದ ಕೇವಲ ತಮಿಳುನಾಡು 6 ಕಿಲೋಮೀಟರ್ ಅಷ್ಟೇ ದೂರ ಇರೋದು, ತಮಿಳುನಾಡು ಬಾರ್ಡ್ರ್. ಇಲ್ಲಿ ತನಕ ಬಂದಿರೋ ಉದ್ದೇಶ ಏನಂತಂದರೆ, ಒಂದು ಕಾಮಗಾರಿ ಹೇಗೆ ನಡೀಬೇಕು, ಯಾವ ರೀತಿ ಒಂದು ನಮ್ಮ ಕೆರೆ ಅಭಿವೃದ್ಧಿ ಆಗಬೇಕು ಅನ್ನೋದನ್ನು ನಿಮ್ಮ ಗಮನಕ್ಕೆ ತರೋಕ್ಕೋಸ್ಕರ ಬಂದಿದ್ದೀವಿ. ದಯವಿಟ್ಟು ಆ ನಿಟ್ಟಿನಲ್ಲಿ ಯೋಚನೆ ಮಾಡಿ. ಅದಲ್ಲದೆ ಈ ಕ್ಷೇತ್ರದ ಶಾಸಕರು ಯಾರು ಅಂತ ನಿಮಗೆ ನೆನಪಿರಲಿ, ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು. ಅವ್ರು ಏನಕ್ಕೆ ಈ ಕೆಲಸ ಮಾಡ್ತಿದ್ದಾರೆ ಅಂತ ನಿಮ್ಗೆ ಅರ್ಥ ಆಗ್ತಿದೆಯಾ? ಅರ್ಥ ಮಾಡಿಕೊಂಡ್ರೆ ಮತ್ತೆ ನೀವು ಮುಂದೆ ಮತ್ತೆ MLA ಆಗುವಂಥ ಅವಕಾಶ ಇರುತ್ತೆ. ಅದನ್ನು ಬಿಟ್ಟು ಯಾರ್ದೋ ಅನುಕೂಲಕ್ಕೋಸ್ಕರ ನನಗೆ ಸಹಾಯ ಮಾಡಿದಾರೆ ಅನ್ನೋ ಒಂದು ಕಾರಣ ಇಟ್ಕೊಂಡು ನೀವೇನಾದ್ರು ಕೆಲಸ ಮಾಡೋಕ್ಕೆ ಹೋದರೆ ಖಂಡಿತವಾಗಿಯೂ ನೀವು ಮತ್ತೆ ಯಾವುದೇ ಕಾರಣಕ್ಕೂ ಇಲ್ಲಿ ಎದ್ದು ಬರೋಕ್ಕಾಗೋದಿಲ್ಲ.
ಆ ನಿಟ್ಟಿನಲ್ಲಿ ದಯವಿಟ್ಟು ಯೋಚನೆ ಮಾಡಿ ಒಂದು ಕಾಮಗಾರಿ ಯಾವ ರೀತಿ ಸುತ್ತಮುತ್ತ ಏರಿ ನೋಡಿ, ನೀವು ಮಾಡಿಸ್ತಿರೋ ಏರಿಗೂ ಈ ಏರಿಗೂ ಗಮನಿಸಿ. ಅದನ್ನೆಲ್ಲ ಗಮನದಲ್ಲಿಟ್ಕೊಂಡು ಆ ಇಂಜಿನಿಯರ್ ಯಾರಿದ್ದಾರೆ ಅವ್ರಿಗೆ ಮತ್ತೆ ಒಂದು ಸಮಿತಿ ರಚನೆ ಮಾಡಿ ಸ್ವಾಮಿ. ನಿಮ್ಗೇನು ಕಷ್ಟ? ಅದಕ್ಕೇನು ಕಾಸು ಕೊಡಬೇಕಾ? ಎಂತೆಂಥ ಪ್ರಬುದ್ಧ ರೈತರಿದ್ದಾರೆ, ಒಂದು ಸಮಿತಿ ರಚನೆ ಮಾಡಿ. ಎಷ್ಟೊಂದು ಜನ ರೈತರಿದ್ದಾರೆ, ತುಂಬ ಅನುಭವಿ ರೈತರಿದ್ದಾರೆ. ಒಂದು ಕೆರೆ, ಒಂದು ಲೇಯರ್, ಒಂದೊಂದು ಲೇಯರ್ಗೂ ಎಷ್ಟೆಷ್ಟು ವರ್ಷ ತಗೊಂಡಿರುತ್ತೆ. ಅದ್ರ ಬಗ್ಗೆ ಕಾಳಜಿ ಇರ್ತಕ್ಕಂಥವ್ರು ಅಂದರೆ ಅಟ್ಲೀಸ್ಟ್ ಗೊತ್ತಿರತಕ್ಕಂಥವ್ರನ್ನ ಒಂದು ಸಮಿತಿ ರಚನೆ ಮಾಡಿ ಒಂದು ಕೆರೆನ ಯಾವ ರೀತಿ ಅಭಿವೃದ್ಧಿ ಪಡಿಸ್ಬೇಕು ಅನ್ನೋದನ್ನು ಆ ಪ್ಲ್ಯಾನಲ್ಲಿ ತಿಳ್ಕೊಂಡು ಹಂಗೆ ಮಾಡಿ. ಜೊತೆಗೆ ಇಲ್ಲಿ ಇದನ್ನು ಒಂದು ಪ್ಲ್ಯಾನ್ ಅಟ್ಲೀಸ್ಟ್ ನಿಮಗೆ ಡಿ ಕೆ ಶಿವಕುಮಾರ್ ತುಂಬ ಹತ್ರದಲ್ಲಿದ್ದಾರೆ ಅಂತ ನಿಮಗೆ ಎಲ್ರಿಗೂ ಗೊತ್ತು. ಅವ್ರನ್ನಾದ್ರೂ ಕೇಳಿ, ನಮ್ಮ ಸೂಳೆಕೆರೆನ ಈ ರೀತಿ ಒಂದು ದೊಡ್ಡ ಕೆರೆ, ಈ ರಾಜ್ಯದ ದೊಡ್ಡ ಕೆರೆಗಳಲ್ಲಿ ಇದು ಒಂದು ಪ್ರಮುಖವಾದಂಥ ಕೆರೆ, ಇದನ್ನು ಯಾವ ರೀತಿ ಮಾಡಬೇಕು ಅಂತ ಅವ್ರನ್ನೇ ಕೇಳಿ. ಉಪಮುಖ್ಯಮಂತ್ರಿ ಮಂತ್ರಿ ಅವ್ರನ್ನ ಕೇಳಿದ್ರೆ ಅವರೇ ಒಂದಷ್ಟು ಸಲಹೆ ಕೊಡ್ತಾರೆ. ಜೊತೆಗೆ ನಿಮ್ಗೆ ಇನ್ನೂ ಒಂದು ಅಚ್ಚರಿಯ ವಿಷಯ ಕೊಡ್ತೀನಿ. ನಿಮಗೆ ಮಾತ್ರ ಅಲ್ಲ, ಇಡೀ ಮಂಡ್ಯ ಜಿಲ್ಲೆಯ ಅಥವಾ ರಾಜ್ಯದ ಜನತೆಗೆ ಒಂದು ಅಚ್ಚರಿಯ ಸಂಗತಿಯನ್ನು ನಾನು ಮುಂದೆ ಕೊಡ್ತೀನಿ, ಬನ್ನಿ. ಸ್ನೇಹಿತರೆ, ಹೇಳಿದ್ನಲ್ಲ ಮತ್ತೊಂದು ಅಚ್ಚರಿಯ ಪ್ಲೇಸ್ನ ನಿಮಗೆ ತೋರಿಸ್ತೀನಿ ಅಂತ. ಇದೆ ಆ ಪ್ಲೇಸು. ಇದು ಒಂದು ಸಣ್ಣ ಹಳ್ಳಿ, ಇತ್ತೀಚೆಗೆ ಹೋಬಳಿ ಕೇಂದ್ರ ಆಗಿದೆ. ಇದು ಒಂದೇ ಊರಲ್ಲ, ಇದು ದೊಡ್ಡ ಹಳ್ಳಹಳ್ಳಿ ಮತ್ತು ಓಯಂಬಳ್ಳಿ ಅಂತೇಳಿ ಎರಡೂ ಸೇರಿ ಒಂದು ಹೋಬಳಿ ಕೇಂದ್ರ ಆಗಿದೆ. ಇದು ಏನು ನಮ್ಮ ಉಪಮುಖ್ಯಮಂತ್ರಿ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರ ತವರು ಗ್ರಾಮ. ಆ ತವರು ಗ್ರಾಮನ ಯಾವ ರೀತಿ ಅಭಿವೃದ್ಧಿ ಪಡಿಸಿದ್ದಾರೆ ಅಂತ ಅಂದರೆ ಅದರ ನೋಡಿ. ಯಾಕೆ ಅವರು ಮತ್ತೆ ಮತ್ತೆ ಶಾಸಕರಾಗ್ತಿದ್ದಾರೆ ಅಂದರೆ ಇದೇ ಉದಾಹರಣೆ. ಒಂದೊಂದು ಸಣ್ಣ ತಮ್ಮ ಸ್ವಂತ ಗ್ರಾಮದಲ್ಲಿ ಅವ್ರು ಮಾಡಿರ್ತಕ್ಕಂಥ ಕಾಮಗಾರಿಯನ್ನು ಗಮನಿಸಿ. ಜಿಲ್ಲಾ ಕೇಂದ್ರದಲ್ಲೂ ಇಂಥ ಒಂದು ವ್ಯವಸ್ಥೆ ಮೋಸ್ಟ್ಲಿ ಬಹುಶಃ ಪಾರ್ಕಿಂಗಿಗೆ ಇಲ್ಲ. ಇಲ್ಲೆಲ್ಲ ನೀವು ಗಮನಿಸಿ, ಇಲ್ಲಿ ನೋಡಿ, ರೈತ ಸಂಪರ್ಕ ಕೇಂದ್ರ, ನಾಡ ಕಚೇರಿ, ತಾಂತ್ರಿಕ ಸೇವಾ ಕೇಂದ್ರ, ಅಂಚೆ ಕಚೇರಿ, ಇಷ್ಟು ಕಚೇರಿಗೆ ಬರ್ತಕ್ಕಂಥ ಜನರಿಗೆ ಒಂದು ಮಿನಿ ಬಸ್ ನಿಲ್ದಾಣ ಥರ ಇದೆ ಇದು. ಸಾಮಾನ್ಯವಾಗಿ ನಾವು ಮೆಜೆಸ್ಟಿಕ್ ಹೋದರೆ ಈ ಥರದ ಒಂದು ವ್ಯವಸ್ಥೆ ಕಾಣುತ್ತೆ. ಆ ಥರದ ಸೌಲಭ್ಯವನ್ನು ಇಲ್ಲಿ ಕಲ್ಪಿಸಿದ್ದಾರೆ. ಅದಕ್ಕೋಸ್ಕರ ಅದೇ ಕಾರಣದಿಂದ ಡಿ ಕೆ ಶಿವಕುಮಾರ್ ಅವ್ರನ್ನ ಈ ಕ್ಷೇತ್ರದ ಜನತೆ ಮತ್ತೆ ಮತ್ತೆ ಆಯ್ಕೆ ಮಾಡ್ತಿದ್ದಾರೆ. ಇದನ್ನು ದಯವಿಟ್ಟು ನಮ್ಮ ಮದ್ದೂರು ಕ್ಷೇತ್ರದ ಶಾಸಕರಾದಂಥ ಉದಯ್ ಅವರು ಗಮನಿಸಬೇಕು. ಯಾಕೆ ಅಂತ ಅಂದರೆ ಜನಗಳು ಮತ್ತೆ ಮತ್ತೆ ಯಾಕೆ ಒಬ್ಬ ವ್ಯಕ್ತಿನ ಶಾಸಕರಾಗಿ ಬಯಸ್ತಾರೆ ಅಂತಂದರೆ ಏನಾದರೂ ಒಂದು ಒಳ್ಳೆ ಕೆಲಸ ಮಾಡ್ತಾರೆ ಅನ್ನೋ ಕಾರಣಕ್ಕೆ. ಸೊ ಈಗ ನೀವು ಸೂಳೆಕೆರೆನ ಕಾಮಗಾರಿನ ನೀವು ಮಾಡ್ಲಿಕ್ಕೆ ಹೊರಟಿದ್ದೀರಿ. ನೀವು ಮಾಡ್ತಿರೋದು ತಪ್ಪು ಅಂತ ಹೇಳ್ತಿಲ್ಲ, ಮಾಡ್ತಿರೋ ರೀತಿ ತಪ್ಪು ಅಂತ ನಾವು ಹೇಳ್ತಿರೋದು. ಅಲ್ಲಿಯ ಸಾರ್ವಜನಿಕರು ಅಥವಾ ಒಂದು ಸಮಿತಿ ರಚನೆ ಮಾಡಿ ಅಂತ ನಾವು ಆಲ್ರೆಡಿ ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ವಿ. ಅದ್ರ ಬಗ್ಗೆ ನೀವೇನು ಕ್ರಮ ತಗೊಂಡಿದ್ದೀರೋ ಗೊತ್ತಿಲ್ಲ. ಕಾಮಗಾರಿಯ ಸ್ವರೂಪ ಸ್ವಲ್ಪ ಬದಲಾಗಿದೆ ಅನ್ನೋ ಮಾಹಿತಿ ನನಗೆ ಸಿಕ್ತು. ಬಟ್ ಸ್ವಲ್ಪ ಬದಲಾದರೆ ಸಾಲದು, ಇನ್ನೂ ಬದಲಾಗಬೇಕು. ಪ್ರಾಮಾಣಿಕವಾಗಿ ಅದು ಒಂದು ಪ್ರವಾಸಿ ತಾಣವಾಗಿ ಬದಲಾದರೆ ತುಂಬ ಒಳ್ಳೆಯದು. ಯಾಕೆಂದರೆ ಇಂಥ ಒಂದು ಕಾಮಗಾರಿನ ನೀವು ಗಮನಿಸಿ ಈ ನಿಟ್ಟಿನಲ್ಲಿ ಇದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಕೆಲಸ ಮಾಡಲಿ ಅಂತೇಳಿ ನಿಮಗೆ ಒಂದು ಮನವಿ ಮಾಡ್ಕೋತೀನಿ. ಧನ್ಯವಾದ. ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ.